पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दुर्वादिध्वान्तरवये सज्जनेन्दीवरेन्दवे नमः श्रीराघवेन्द्रगुरवे नमो अत्यन्तदयाळवे। ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಟೈಮು 11 ಕಾಲಾಗಿದೆ ರಾತ್ರಿ. ನಾವೀಗ ಮಂತ್ರಾಲಯದ ಕಡೆ ಹೋಗ್ತಾ ಇದೀವಿ. ಮಂತ್ರಾಲಯ ಮತ್ತೆ ಅಲ್ಲಿಂದ ಅಂಜನಾದ್ರಿ ಬೆಟ್ಟ ಮತ್ತೆ 2 ದಿನ ಹಂಪಿ, ಟೋಟಲ್ 3 ದಿನದ ಪ್ಲಾನ್. ಸೊ ಊರಿಂದ ಹೋಗ್ತಾ ಇದೀನಿ, ಬೆಂಗಳೂರಿಂದ ಹೋಗ್ತಾ ಇಲ್ಲ, ಕಾರಲ್ಲಿ. ಸೊ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ದಾರೆ. ಸೊ ಡ್ರೈವಿಂಗ್ ಅಲ್ಲಿ ಪಂಕಜ್, ಸೊ ಹಿಂದೆ ರಾಕೇಶ್, ಇಲ್ಲಿ ನಾಗರಾಜ್. ನೋಡಿ ಇಲ್ಲಿ ವರ್ಕ್ ಫ್ರಮ್ ಕಾರ್ ಮಾಡ್ತಾ ಇದ್ದಾನೆ ಅವನು. ಗುರುವಾರ ನೈಟ್ ಶಿಫ್ಟ್ ಅಂತ ಲ್ಯಾಪ್ಟಾಪ್ ತಗೊಂಡ್ಬಂದಿದ್ದಾನೆ, ಕಾರಲ್ಲೇ ಮಾಡ್ತಾ ಇದ್ದಾನೆ. ನಮ್ಮ ಕಿರಣ್ ಅವ್ರು ಇದ್ದಾರೆ. ಸೊ ಇವರೆಲ್ಲರನ್ನು ನೋಡಿರ್ತಾರ ನೀವು ಹಳೆ ವಿಡಿಯೋಸ್ ಅಲ್ಲೆಲ್ಲ, ತುಂಬಾ ಟ್ರಿಪ್ ಮಾಡಿದೀವಿ ಜೊತೆಗೆ. ಸೊ ಎಲ್ರಿಗೂ ಬೇಜಾರೇನಾಗಿರಲ್ಲ. ಎಲ್ಲ ಹುಡುಗರು ಸಿಂಗಲ್ ಆಗೇ ಇದಾರೆ, ನೋಡ್ಕೊಳ್ಳಿ ಯಾರಾದ್ರೂ ಬೇಕು ಅಂದ್ರೆ. ಸೊ ಈಗ ನಮ್ಮೂರಿಂದ ಮಂತ್ರಾಲಯಕ್ಕೆ ಹೋಗಕ್ಕೆ ಹರಿಹರ, ಹರಪನಹಳ್ಳಿ, ಕೊಟ್ಟೂರು ರೋಡು ಇದೆ. ಅದು ಬಿಟ್ರೆ ಚಿತ್ರದುರ್ಗ, ಯಾವ್ದು ಚಳ್ಳಕೆರೆ ಅಲ್ಲ, ಚಿತ್ರದುರ್ಗ ಚಳ್ಳಕೆರೆ ಹಂಗೂ ಹೋಗ್ಬೋದು. ಸೊ ನಾವು ಚಿತ್ರದುರ್ಗ ಚಳ್ಳಕೆರೆ ರೋಡ್ ಚೂಸ್ ಮಾಡಿದೀವಿ. ಟೈಮ್ ಕಡಿಮೆ ತೋರಿಸ್ತಾ ಇತ್ತು, 6:30 ಅವರ್ ಏನೋ ತೋರಿಸ್ತಾ ಇತ್ತು. ಇನ್ನೊಂದು ರೋಡಲ್ಲಿ 8 ಅವರ್ ತೋರಿಸ್ತಾ ಇತ್ತು. ಸೊ ಹಂಗಾಗಿ ನಾವು ಆ ರೋಡ್ ಚೂಸ್ ಮಾಡಿದೀವಿ. ಸೊ ನಾವು ಬೆಳಗ್ಗೆ ಒಂದು 5-6 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀವಿ ಅನ್ಕೊಂಡಿದೀವಿ. ಸೊ ಬೆಳಗ್ಗೆ ಬೇಗ ದರ್ಶನ ಮಾಡಿ ಅಲ್ಲಿಂದ ನೆಕ್ಸ್ಟ್ ಅಂಜನಾದ್ರಿ ಕಡೆ ಹೋಗೋ ಪ್ಲಾನ್. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ರ, ಅದರಲ್ಲಿ 2% ಅಷ್ಟೇ ಸಬ್ಸ್ಕ್ರೈಬ್ ಮಾಡಿರೋದು. ಸೊ ವಿಡಿಯೋ ಯಾರು ನೋಡ್ತಾ ಇದ್ರೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे दुर्वादिध्वान्तरवये सज्जनेन्दीवरेन्दवे नमः श्रीराघवेन्द्रगुरवे पूज्याय राघवेन्द्राय सत्यधर्मरथाय च। One eternity later. ಮಂತ್ರಾಲಯದಲ್ಲಿ ಇದೀವಿ ಈಗ. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ದೇವಸ್ಥಾನದ ಕಡೆ ಹೋಗ್ತಾ ಇದೀವಿ. ಫ್ರೆಶ್ ಅಪ್ಪಿಗೆ ನಿಮಗೆ ತುಂಬಾ ಆಪ್ಷನ್ಸ್ ಇದಾವೆ. ನದಿಗೂ ಹೋಗ್ಬೋದು, ಇಲ್ಲಾಂದ್ರೆ ನೀವು ಫುಲ್ ಡೇ ಇರ್ತೀವಿ ಅಂದ್ರೆ ಸ್ಟೇನು ಬುಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಫ್ರೆಶ್ ಅಪ್ಗೆ ಅಂತಾನೆ ತುಂಬಾ ಜನ ಇಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ಫ್ರೆಶ್ ಅಪ್ಗೆ, ಅವ್ರ ಮನೆಯಲ್ಲಿ ಅಥವಾ ರೂಮ್ಗಳು ತುಂಬಾ ಆಪ್ಷನ್ ಇದಾವೆ. ಸೊ ನಾವು ಹಂಗೆ ಫ್ರೆಶ್ ಅಪ್ಗೆ ಅಂತಾನೆ ಒಂದ್ ಕಡೆ ಹೋಗಿ ಒಂದು 2 ಅವರ್ಸ್ 1.5 ಅವರ್ ಅಲ್ಲೆಲ್ಲ ರೆಡಿಯಾಗಿ ಈಗ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ದೇವಸ್ಥಾನದ ಹತ್ರ ನಾವು ಬೆಳಗ್ಗೆ ಬಂದಾಗ್ಲೇನೆ ಜನ ಇದ್ರು. ಸೊ ನೋಡೋಣ, ಈಗ ಆಲ್ರೆಡಿ 7:30 ಆಗಿದೆ. ಬೆಳಗ್ಗೆ ದರ್ಶನ 6 ಗಂಟೆಯಿಂದಾನೇ ಸ್ಟಾರ್ಟ್ ಆಗುತ್ತೆ ಮಂತ್ರಾಲಯದಲ್ಲಿ. ಆಲ್ರೆಡಿ ಈಗ 1.5 ಅವರ್ ಆಗಿದೆ, ಈಗ 7:30 ಟೈಮ್. ಸೊ ಹಂಗಾಗಿ ಸ್ವಲ್ಪ ಜನ ಜಾಸ್ತಿ ಇದಾರೆ ಅನ್ಸುತ್ತೆ. ಲಾಂಗ್ ವೀಕೆಂಡ್ ಬೇರೆ ಮತ್ತು ಶುಕ್ರವಾರ. ಸೊ ತುಂಬಾ ಹತ್ರ ಕಾರ್ ತಗೊಂಡೋಗಿ ನಿಲ್ಸಕ್ಕೂ ಆಗಲ್ಲ, ದೇವಸ್ಥಾನದ ಹತ್ರ ರಶ್ ಇದೆ. ಸೊ ಹಂಗಾಗಿ ಸ್ವಲ್ಪ ದೂರ ಕಾರ್ ನಿಲ್ಸಿ ಅಲ್ಲಿಂದ ನಡ್ಕೊಂಡು ಹೋಗೋಣ ಇನ್ನು. ರಾಘವೇಂದ್ರ ಸ್ವಾಮಿ ಮಠ ಹತ್ರ ಬಂದಿದ್ದೀನಿ, ನೋಡ್ಬೋದು ನೀವು. ಸೊ ನಿಮಗೆ ಎಂಟ್ರೆನ್ಸ್ ಅಲ್ಲೇ ನಿಮಗೊಂದು ಇಲ್ಲಿ ರಾಮನ ಮೂರ್ತಿನೂ ಇದೆ. ಇದೆ ಎಂಟ್ರೆನ್ಸ್ ಮಠದ್ದು. ಸೊ ರಾಘವೇಂದ್ರ ಸ್ವಾಮಿ ಮಠ ಹತ್ರ ಬಂದಿದ್ದೀವಿ. ಟೈಮ್ ಈಗ 7:45 ಆಗಿದೆ. ನೀವು ಬೆಳಗ್ಗೆ ಎಷ್ಟು ಬೇಗ ಸ್ಟಾರ್ಟ್ ಮಾಡ್ತೀರೋ ಅಷ್ಟು ಒಳ್ಳೇದು. ಬೆಳಗ್ಗೆ 6 ಗಂಟೆಗೆ ದರ್ಶನ ಸ್ಟಾರ್ಟ್ ಆಗೋದು. ಸೊ ನೀವು ಆದಷ್ಟು ಬೇಗನೆ ಬಂದ್ರೆ ಬೇಗನೆ ದರ್ಶನ ಆಗುತ್ತೆ.
ಸೊ ನೋಡಿ ಇದೇನಿದೆ ಲೈನ್ ಇದೆಯಲ್ಲ, ಇದು ಫ್ರೀ ದರ್ಶನದ ಲೈನ್ ಇದು. ಸೊ ಇಲ್ಲ ಅಂದ್ರೆ ನೀವು VIP ಟಿಕೆಟ್ ತಗೊಳ್ತೀರ ಅಂದ್ರೆ 1000 ರೂಪಾಯಿಗೆ 5 ಜನ ಏನೋ ಫ್ಯಾಮಿಲಿ ಅವ್ರನ್ನ ಬಿಡ್ತಾರಂತೆ, 7 ಜನನ ಬಿಡ್ತಾರಂತೆ. ಸೊ ಅದನ್ನಾದ್ರೂ ತಗೊಂಡು ನೀವು ಒಳಗೆ ಹೋಗ್ಬೋದು. ಬಟ್ ನೀವು VIP ದರ್ಶನಕ್ಕೆ ಹೋದ್ರೆ ಟ್ರೆಡಿಷನಲ್ ವೇರ್ ಕಂಪಲ್ಸರಿ, ನೀವು ಪ್ಯಾಂಟ್ ಎಲ್ಲ ಹಾಕೊಂಡು ಹೋದ್ರೆ ಬಿಡಲ್ಲ ಅಂತೆ. ರಾಘವೇಂದ್ರ ಸ್ವಾಮಿ ಅವ್ರದ್ದು ಪೂರ್ವದ ಹೆಸರು ಅಂದ್ರೆ ಮೊದಲಿನ ಹೆಸರು ವೆಂಕಟನಾಥ ಅಂತ, ವೆಂಕಣ್ಣ, ವೆಂಕಟರಮಣ ಅಂತಾನು ಹೇಳ್ತಾರೆ. ಸೊ ಯಾವಾಗ ಸುಧೀಂದ್ರ ತೀರ್ಥರು ಕುಂಭಕೋಣ ಮಠದ ಪೀಠಾಧಿಪತಿ ಮಾಡ್ತಾರಲ್ಲ, ಅವಾಗ ಇವ್ರ ಹೆಸರನ್ನ ಶ್ರೀ ರಾಘವೇಂದ್ರ ತೀರ್ಥ ಅಂತ ಮಾಡ್ತಾರೆ. ಅವ್ರು ಮಂತ್ರಾಲಯಕ್ಕೆ ಬಂದು ಜೀವ ಸಮಾಧಿ ಆಗಕ್ಕೆ ಮೊದಲು ಈ ಕ್ಷೇತ್ರದ ಹೆಸರು ಮಂಚಾಲೆ ಅಂತ ಇದ್ದಿದ್ದು. ಸೊ ಹಂಗಾಗಿ ಈ ಗ್ರಾಮದ ದೇವತೆ ಮಂಚಲಮ್ಮ. ನೀವು ರಾಘವೇಂದ್ರ ಸ್ವಾಮಿ ದರ್ಶನ ಪಡೆಯೋಕೆ ಮೊದಲು ಮಂಚಲಮ್ಮ ದೇವಿ ದರ್ಶನ ಪಡೆದು ಆಮೇಲೆ ಒಳಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಸೊ ನೀವೇನು ಮಠಕ್ಕೆ ಬರ್ತಿರಲ್ಲ, ಮಠದಲ್ಲಿ ಈ ಕಡೆ ರೈಟ್ ಸೈಡ್ ಅಲ್ಲೇ ಮಂಚಲಮ್ಮ ದೇವಿ ದೇವಸ್ಥಾನ ಇದೆ, ತೋರಿಸ್ತೀನಿ. ಸೊ ನೀವು ಇಲ್ಲಿ ಬಂದ್ರೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಪ್ರಸಾದದ ಕೌಂಟರ್ ಇದಾವೆ, ಮತ್ತೆ ಚಪ್ಪಲ್ ಬಿಡಕ್ ಜಾಗ ಇದೆ ನೋಡಿ. ಇವತ್ ಸಂಜೆ ಏನೋ ಫಂಕ್ಷನ್ ಇದೆಯಂತೆ, ಸೊ ಹಂಗಾಗಿ ಏನೋ ಪ್ರಿಪರೇಷನ್ ಎಲ್ಲ ನಡೀತಾ ಇದೆ. ಇವತ್ತು ಶುಕ್ರವಾರ ಆದ್ರೂ ತುಂಬಾನೇ ಜನ ಇದ್ದಾರೆ, ಗೌರ್ಮೆಂಟ್ ಹಾಲಿಡೇ ಇವತ್ತು, ಅದಕ್ಕೆ ಅನ್ಸುತ್ತೆ ಎಷ್ಟು ಜನ ಇದ್ದಾರೆ. ಸೊ ದರ್ಶನ ಟೈಮಿಂಗ್ ಅಂದ್ರೆ ಬೆಳಗ್ಗೆ ನಿಮಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ, ಮತ್ತೆ ಮಧ್ಯಾಹ್ನ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ದರ್ಶನ ಇರುತ್ತೆ. ಅನ್ನ ಪ್ರಸಾದನೂ ಇರುತ್ತೆ. ಮತ್ತೆ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ, ಮತ್ತೆ ರಾತ್ರಿ ಆದ್ರೆ 7 ರಿಂದ 9 ಪ್ರತಿದಿನಾನು ರಥೋತ್ಸವ ಇರುತ್ತಂತೆ 1 ಅವರ್, 6 ಗಂಟೆನೋ 7 ಗಂಟೆನೋ ಕರೆಕ್ಟ್ ಟೈಮಿಂಗ್ ಗೊತ್ತಿಲ್ಲ ನಂಗೆ. ಬಟ್ ಇವತ್ತು 6 ಗಂಟೆಗಿದೆ ಅಂತ ಹೇಳ್ತಾ ಇದಾರೆ. ನಾನು ಕೆಲವೊಂದ್ ಕಡೆ ನೋಡಿದ ತರ ದಿನ 7 ಗಂಟೆಗಿರುತ್ತಂತೆ. ಮೇ ಬಿ ಇವತ್ತೇನೋ ಬೇರೆ ಫಂಕ್ಷನ್ ಇರೋದಕ್ಕೆ 6 ಗಂಟೆಗೆ ರಥೋತ್ಸವ ಮಾಡ್ತಾರೆ ಅನ್ಸುತ್ತೆ. ನೋಡಿ ಇಲ್ಲೇ ನಿಮ್ಗೆ ನೋಡಿ ಇಲ್ಲಿ ನಿಮ್ಗೆ ಮಂಚಲಮ್ಮನ ಸನ್ನಿಧಿ ಇರೋದು. ಸೊ ನೀವು ಇಲ್ಲಿ ದರ್ಶನ ತಗೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿ ಅವರ ದರ್ಶನ ಮಾಡ್ಬೇಕು. ನೋಡಿ ನೀವೇನಾದ್ರೂ ಪೂಜೆ ಎಲ್ಲ ಮಾಡ್ಸಕ್ಕಿದ್ರೆ ಅಲ್ಲಿ ಸೇವಾ ಬುಕಿಂಗ್ ಮತ್ತೆ ಡೊನೇಷನ್ ಕೌಂಟರ್ ಇದೆ, ಅನ್ನದಾನಕ್ಕೆ ಡೊನೇಷನ್ ಏನಾದ್ರು ಕೊಡೋರಿದ್ರೆ ಸೊ ಅಲ್ಲೆಲ್ಲ ಕೊಡ್ಬೋದು ನೀವು. ಸೊ ನೀವು ದೇವಸ್ಥಾನದಿಂದ ಎಡಗಡೆಗೆ ಬಂದ್ರೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳಿದಾವೆ. ನಿಮಗೆ ರಾಘವೇಂದ್ರ ಸ್ವಾಮಿಗಳದ್ದು ಫೋಟೋಸ್ ಅಥವಾ ಹಣ್ಣು ಕಾಯಿ ಏನಾದ್ರು ಈ ಕಡೆ ಬಂದ್ರೆ ಸಿಗುತ್ತೆ. ಇದೇ ಮಠ, ಮಠದಿಂದ ಲೆಫ್ಟ್ ಸೈಡ್ ಅಲ್ಲಿರೋದು ಶಾಪ್ಗಳೆಲ್ಲ. ಸೊ ಇನ್ನು ನಾನು ದರ್ಶನಕ್ಕೆ ಹೋಗಿಲ್ಲ. ಸೊ ಒಂದ್ಸರಿ ಒಳಗೆ ದರ್ಶನಕ್ಕೆ ಹೋಗಿ ಬಂದು ನಾನು ನಿಮ್ಗೆ ಡೀಟೇಲ್ಸ್ ಹೇಳ್ತೀನಿ. ಒಳಗೆ ವಿಡಿಯೋ ಮಾಡಕ್ ಅಲೋ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಎಲ್ಲೆಲ್ಲ ಆಗುತ್ತೋ ಅಲ್ಲಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ದರ್ಶನ ಮಾಡ್ಕೊಂಡು ಬಂದು ಸಿಗ್ತೀನಿ.
ದರ್ಶನಕ್ಕೆ ಅಂತ ಲೈನ್ ಹಚ್ಚಿದ್ದೀವಿ. 8 ಗಂಟೆಯಿಂದ ಲೈನ್ ಹಚ್ಚಿದ್ದೀವಿ. ಈಗ ಒಂದು 10 ನಿಮಿಷ ಆಗಿದೆ. ಸರ್ವ ದರ್ಶನ ಲೈನ್ ಇದೆ ನೋಡಿ. ಜನ ಅಂತೂ ತುಂಬಾನೇ ಇದ್ದಾರೆ. ಒಂದು 2 ಅವರ್ ಬೇಕಾಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ದರ್ಶನ ಮುಗಿಸ್ಕೊಂಡು ಬಂದು ಹೇಳ್ತೀನಿ ಎಷ್ಟೊತ್ತು ಬೇಕಂತೆ ಅಂತ. ಒಂದು ಒಳ್ಳೆ ಕೆಲಸ ಏನು ಅಂದರೆ, ಎಲ್ಲೆಲ್ಲಿ ಲೈನ್ ಹಚ್ತೀವೋ ಅಲ್ಲೆಲ್ಲ ಮೇಲ್ಗಡೆ ಬಿದಿರಿನ ಛಾವಣಿ ಇದ್ದಾವೆ. ಹಂಗಾಗಿ ಬಿಸಿಲೇನಾಗಲ್ಲ ಅಂದ್ಬಿಡಿ. ದೇವರೇಂದವೇ ನಮಃ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ಟೈಮು 9:15 ಆಗಿದೆ. 1.5 ತಾಸಲ್ಲಿ ದರ್ಶನ ಆಯ್ತು. ದರ್ಶನ ತುಂಬಾನೇ ಚೆನ್ನಾಗಾಯ್ತು. ಸೊ ದರ್ಶನ ಮಾಡಿ ಹೊರಗೆ ಬಂದು ಅಲ್ಲೇ ಪಕ್ಕದಲ್ಲೇ ಪರಿಮಳ ತೀರ್ಥ ಇದೆ, ಕಲ್ಯಾಣಿ ಒಂದು ಬಂದಿದ್ದೀವಿ. ಬಾಯ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಸೊ ಇನ್ನು ಟಿಫಿನ್ ಆಗಿಲ್ಲ. ಸೊ ಟಿಫಿನ್ ಮಾಡಿ ಮತ್ತೆ ಇಲ್ಲೇ ಸುತ್ತಮುತ್ತ ಇನ್ನೂ 4-5 ಪ್ಲೇಸ್ ಇದೆ. ಆ ಪ್ಲೇಸಸ್ನ ಕವರ್ ಮಾಡ್ಬೇಕು ಇವತ್ತು. ಸೊ ಇದೇ ಪರಿಮಳ ಪ್ರಸಾದ ಕೌಂಟರ್. ಇಲ್ಲೂ ತುಂಬಾ ರಶ್ ಇರುತ್ತೆ ನಿಮಗೆ. ಇಲ್ಲಿ ನಿಮ್ಗೆ ಆನ್ಲೈನ್ ಪೇಮೆಂಟ್ ಇರಲ್ಲ, ಕ್ಯಾಶ್ ಅಷ್ಟೇ ಹಾಕಿದ್ದಾರೆ, ಕ್ಯಾಶ್ ಓನ್ಲಿ ಅಂತ. ಒಂದು ಪ್ರಸಾದದಲ್ಲಿ 4 ಪೀಸ್ ಇದಾವಂತೆ, ಹಾಕಿದ್ದಾರೆ ನೋಡಿ. 30 ರೂಪಾಯಿ ಒಂದು ಪ್ರಸಾದಕ್ಕೆ. ಸೊ ಒಬ್ಬರಿಗೆ 2 ಕೊಡೋದಂತೆ. ಇದೆಲ್ಲ ಪ್ರಸಾದಕ್ಕೆ ಲೈನ್ ಇದೆ. ಇದನ್ನು ಇಲ್ಲಿ ಕೌಂಟರ್ ಟೈಮಿಂಗು ಹಾಕಿದ್ದಾರೆ, ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಅಂತ. ಸೊ ದೇವಸ್ಥಾನದಿಂದ ರೈಟ್ ಸೈಡಿಗೆ ಬಂದ್ರೆ ತುಂಗಭದ್ರಾ ನದಿ ಹತ್ರ ಬರ್ತೀರಾ. ನದಿಲಿ ನೀರಿಲ್ಲ ಈಗ ಸದ್ಯಕ್ಕೆ, ಮಳೆನೂ ಆಗಿಲ್ಲ ಅಲ್ಲ. ಸೊ ಹಂಗಾಗಿ ನೀರು ತುಂಬಾನೇ ಕಡಿಮೆ ಇದೆ. ಸೊ ಅದಲ್ಲದೆ ಇಲ್ಲೇ ಮಂಚಲಮ್ಮ ದೇವಿದು ಒಂದು ವಿಗ್ರಹ ಇದೆ ನೋಡಿ. ಇದೆ ದೇವಸ್ಥಾನ ಇಂದ ಆ ಕಡೆ ಹೋದ್ರೆ. ಸೊ ಸ್ವಲ್ಪ ದೂರ ನಡ್ಕೊಂಡು ಬಂದ್ರೆ ನಿಮ್ಗೆ ನದಿನೂ ಸಿಗುತ್ತಿಲ್ಲ. ಬಟ್ ಸದ್ಯಕ್ಕೆ ಇವತ್ತು ಜೂನ್ 26 ಪ್ರಕಾರ ನೋಡಿ ನೀರಿಲ್ಲ. ನೋಡಿ ಇಲ್ಲಿ ನಿಮಗೆ ಟಿಫಿನ್ ಚಿಕ್ಕ ಹೋಟೆಲ್ಗಳು ಇರೋದಿಲ್ಲ. ಬಾಯ್ಸ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದಾರೆ ನೋಡಿ. ನನ್ಗೇನು ಇಲ್ಲ, ಬಾಯ್ಸ್ ಅಷ್ಟೇ ತಿಂತಾ ಇದಾರೆ. ಅದೇ 1 hour later. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟು ಅಭಯ ಆಂಜನೇಯ ದೇವಸ್ಥಾನದ ಕಡೆ ಹೋಗ್ತಾ ಇದೀವಿ. ಅದು ಇಲ್ಲಿಂದ ಜಾಸ್ತಿ ದೂರ ಇಲ್ಲ, 1 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಬಟ್ ಫುಲ್ ಟ್ರಾಫಿಕ್ ಇದೆ. ಸೊ ಹಂಗಾಗಿ ಒಂದು 5-10 ನಿಮಿಷ ಬೇಕಾಗುತ್ತೆ 1 ಕಿಲೋಮೀಟ್ರ್ ಹೋಗೋಕ್ಕೆ. ಅದು ಬಿಟ್ಟರೆ ಇನ್ನೂ 4 ಪ್ಲೇಸಸ್ ಇದ್ದಾವೆ ಕವರ್ ಮಾಡೋಕ್ಕೆ. ಪಂಚಮುಖಿ ಆಂಜನೇಯ ಒಂದಿದೆ, ಅದು ಬಿಟ್ಟರೆ ಎರಕಲಮ್ಮ ದೇವಸ್ಥಾನ ಒಂದಿದೆ, ಅದು ಮಹಾಲಕ್ಷ್ಮಿ ಟೆಂಪಲು, ಇಲ್ಲಿ ಎರಕಲಮ್ಮ ಅಂತ ಹೇಳ್ತಾರೆ. ಅದಲ್ಲದೆ ಮತ್ತು ಬಿಚ್ಚಾಲೆ ಟೆಂಪಲ್ ಒಂದು, ಅಲ್ಲಿಂದ ಅಪ್ಪಣ್ಣಾಚಾರ್ಯರ ಮನೆ ಒಂದು. ಇಷ್ಟು ಪ್ಲೇಸ್ನ ನೀವು ಮಂತ್ರಾಲಯ ಬಂದಾಗ ಕವರ್ ಮಾಡ್ಬೋದು. ನಿಮ್ಮ ಹತ್ರ ಓನ್ ವೆಹಿಕಲ್ ಇದ್ದರೆ ಆರಾಮಾಗಿ ಕವರ್ ಮಾಡ್ಬೋದು. ಇಲ್ಲಾಂದರೆ ನಿಮ್ಗೆ ಇಲ್ಲಿ ಶೇರ್ ಆಟೋಗಳು ಸಿಗುತ್ತೆ. 150 ರೂಪಾಯಿ ಇಲ್ಲ 200 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಸೊ ಅವ್ರು ಇದೆಲ್ಲ 5 ಲೊಕೇಶನ್ನ ನಿಮಗೆ ತೋರಿಸಿ ಮತ್ತೆ ಮಠದ ಹತ್ರ ಕರ್ಕೊಂಡು ಬಂದು ಬಿಡ್ತಾರೆ. ಸೊ ಇನ್ನು ಅಭಯ ಆಂಜನೇಯ ದೇವಸ್ಥಾನದ ಹತ್ರ ಸಿಗೋಣ. ಇದೇ ಅಭಯ ಆಂಜನೇಯ ಸ್ವಾಮಿ ಟೆಂಪಲ್. ಏನು ಕಾಣಲಿಲ್ಲ, ಆದರೆ ಅಲ್ಲೆಲ್ಲ ಅಷ್ಟು ಜನ ಅದರ. ಸೊ ಈಗ ನೀವು ಇದೇನು ನೋಡ್ತಾ ಇದ್ರಲ್ಲ, ಇದೆ ಅಭಯ ಆಂಜನೇಯ ಸ್ಟ್ಯಾಚು. ಇದು 33 ಫೀಟ್ ಹೈಟ್ ಇದೆಯಂತೆ. ಇದು ಏಕಶಿಲಾ ಮೂರ್ತಿ. ಮಠದಿಂದ ಒಂದು 5 ನಿಮಿಷದಲ್ಲೇ ಬರ್ಬೋದು ನೀವು. ರೋಡ್ ಪಕ್ಕದಲ್ಲೇ ಇದೆ. ಇದೇ ಮೇನ್ ರೋಡ್ ಪಕ್ಕದಲ್ಲೇ ಸ್ಟ್ಯಾಚು ಇರೋದು.
ಅಭಯ ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಈಗ ಬಿಚ್ಚಲ ಕಡೆ ಹೋಗ್ತಾ ಇದೀವಿ. ಅದು ಇಲ್ಲಿಂದ ಒಂದು 18 ಕಿಲೋಮೀಟರ್ ಆಗುತ್ತೆ, ಒಂದು ಅರ್ಧ ಗಂಟೆ ತೋರಿಸ್ತಾ ಇದೆ. ಸೊ ಇನ್ನ ಬಿಚ್ಚಲ ಎಲ್ಲಿ ಸಿಗೋಣ. ಸೊ ಬಿಚ್ಚಾಲಕ್ಕೆ ಬಂದಿದ್ದೀವಿ. ಬಿಚ್ಚಾಲೆಯಲ್ಲಿ ಬಿಚ್ಚಾಲಮ್ಮ ದೇವಸ್ಥಾನ ಇದೆ ನೋಡಿ, ಇದೆ ದೇವಸ್ಥಾನ. ಸೊ ಬಿಚ್ಚಾಲಮ್ಮ ದೇವಸ್ಥಾನ ನೋಡಿದ್ರೆ ಅದ್ರ ಎದುರುಗಡೆನೆ ನಿಮಗೆ ನೋಡಿ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಏಕಶಿಲಾ ಬೃಂದಾವನಕ್ಕೆ ದಾರಿ ಇದೆ. ನೋಡಿ ಸೊ ಇಲ್ಲಿ ನಿಮ್ಗೆ ತುಂಗಭದ್ರಾ ನದಿ ಕಾಣುತ್ತೆ ನೋಡಿ. ಬಿಚ್ಚಾಲಮ್ಮ ದೇವಸ್ಥಾನದಿಂದ ನೀವು ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗ್ಬೇಕಂದ್ರೆ ಒಂದು 300 ಮೀಟರ್ ಅಷ್ಟೇ. ಹಂಗೆ ಮುಂದೆ ಕಂಟಿನ್ಯೂ ನಡ್ಕೊಂಡು ಹೋದ್ರೂ ಆಗುತ್ತೆ, ಇಲ್ಲಾಂದರೆ ನೀವು ಗಾಡಿಯಲ್ಲಿ ಬಂದಿದ್ರೆ ಅದೇ ಸೈಡಿಂದನೇ ಎಕ್ಸಿಟ್ ಆಗೋದು, ನೀವು ಮುಂದಕ್ಕೆ ಹೋಗೋದು. ಸೊ ಈಗ ನಾವು ಅಪ್ಪಣ್ಣಾಚಾರ್ಯರ ಮನೆ ಕಡೆ ಹೋಗ್ತಾ ಇದ್ದೀವಿ. ರಾಯರ ಮನಸ್ಥದ ಜೈನ ಅನ್ಕೊಂಡು ಅಪ್ಪಣ್ಣಾಚಾರ್ಯರ ಮನೆ ನೋಡಿದ್ವಿ. ಅಲ್ಲಿ ರಾಘವೇಂದ್ರ ಸ್ವಾಮಿಗಳು 13 ವರ್ಷ ಇದ್ರಂತೆ. ಅಪ್ಪಣ್ಣಾಚಾರ್ಯರು ಅವ್ರ ಸೇವೆ ಮಾಡ್ತಿದ್ರಂತೆ ಆ ಟೈಮಲ್ಲಿ. ಸೊ ಈಗ ನಾವು ಅಲ್ಲಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನದ ಕಡೆ ಹೋಗ್ತಾ ಇದೀವಿ. ಅದು ಒಂದು 15 ಕಿಲೋಮೀಟರ್ ಆಗುತ್ತೆ, ಅಲ್ಲಿಂದ ಒಂದು ಅರ್ಧ ಗಂಟೆ ಬೇಕು.
ಪಂಚಮುಖಿ ಆಂಜನೇಯ ದೇವಸ್ಥಾನದ ಹಿಂದೆನೆ ಮಹಾಲಕ್ಷ್ಮಿ ದೇವಸ್ಥಾನ ಒಂದಿದೆ. ಇಲ್ಲಿ ಅದನ್ನ ಎರಕಲಾಂಬ ದೇವಸ್ಥಾನ ಅಂತಾನು ಕರೀತಾರೆ. ಸೊ ಅದೆರಡು ಟೆಂಪಲ್ ನೋಡ್ಕೊಂಡು ಆಮೇಲೆ ಅಲ್ಲಿಂದ ಹಂಪಿ ಕಡೆ ಹೋಗೋ ಪ್ಲಾನ್. ಸೊ ಇನ್ನ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಸಿಗೋಣ. A few minutes later. ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ಬಂದಿದ್ದೇವೆ. ಎಲ್ಲಾದ್ರೂ ಜನನಪ್ಪ. ಲಾಂಗ್ ವೀಕೆಂಡ್ ಇರೋದಕ್ಕೆ ಅವರಲ್ಲಿ ಎಲ್ಲ ಕಡೆನೂ ಜನನೇ. ಆರಾಮ್ ಡ್ಯೂಟಿ ಬೇಡದೆ ಬಿಡು. ನೋಡಿ ಮಧ್ಯಾಹ್ನ ಟೈಮ್ 1:30 ಆಗಿದೆ, ಆದ್ರೂ ಇಷ್ಟು ಜನ ಇದಾರಲ್ಲ. ಇನ್ನು ಇಲ್ಲೂ ತುಂಬಾ ರಶ್ ಇದೆ. ಪಂಚಮುಖಿ ದೇವಸ್ಥಾನದೊಳಗೆ ಹೋಗಿ ಬಂದ್ವಿ. ಒಳಗೆ ನಿಮ್ಗೆ ಯಾವುದೇ ಥರದ ವೀಡಿಯೋ ಫೋಟೋ ತಗೊಳಕ್ಕೆ ಅವಕಾಶ ಇರಲ್ಲ. ಸೊ ಹಂಗಾಗಿ ನಾನು ಯಾವುದೇ ವೀಡಿಯೋ ಫೋಟೋ ತಗೊಂಡಿಲ್ಲ. ಸೊ ನೋಡಿ ಇದೆ ಅದು. ಸೊ ಪಂಚಮುಖಿ ದೇವಸ್ಥಾನ ನೋಡ್ಕೊಂಡು ಅಲ್ಲೇ ಸ್ವಲ್ಪ ಹಿಂದೆ ಒಂದು 300 ಮೀಟ್ರ್ ಹೋದರೆ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಇಲ್ಲಿ ಅದನ್ನ ಎರಕಲಾಂಬ ದೇವಿ ದೇವಸ್ಥಾನ ಅಂತ ಕರೀತಾರೆ. ಇಲ್ಲಿ ನೋಡಿ ಇದೇನಿದೆಯಲ್ಲ ನಿಮಗೆ ಇಲ್ಲಿ ಕಾಣುತ್ತಲ್ಲ, ಇದು ಪುಷ್ಪಕ ವಿಮಾನ ಅಂತೆ. ಆಂಜನೇಯ ಸ್ವಾಮಿಯ ವಾಹನ ಅಂತಾರೆ ಪುಷ್ಪಕ ವಿಮಾನ ಇಲ್ಲಿರೋದು. ಮತ್ತು ಇಲ್ಲಿದೆ ನೋಡಿ, ಇದು ಬೆಡ್ ಮತ್ತು ಪಿಲ್ಲೋ ಅಂತ. ಇದು ಇಲ್ಲಿ ಬರೆದಿದ್ದಾರೆ ಹಾಸಿಗೆ ಮತ್ತು ದಿಂಬು ಅಂತ ನೋಡಿ. ನೋಡಿ ಇಲ್ಲಿಂದ ಪಂಚಮುಖಿ ದೇವಸ್ಥಾನ ಈ ಥರ ಕಾಣಿಸುತ್ತೆ. ಊಟ ಇಲ್ಲ ಇಲ್ಲ. ಬರೀ ಬೇಗ 2 ವರ್ಷ ಬರೀ ಸ್ಟೋರಿ ಬಗ್ಗೆ. ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ ಅಲ್ಲಿಂದ ಅಭಯ ಆಂಜನೇಯ, ಅಲ್ಲಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನ ಅದೆಲ್ಲವನ್ನು ಕವರ್ ಮಾಡ್ಕೊಂಡು ಸೊ ನಾವೀಗ ಮಂತ್ರಾಲಯದಿಂದ ಹಂಪಿ ಕಡೆ ಹೋಗ್ತಾ ಇದೀವಿ. ಹಂಪಿ ಹೋಗಕ್ಕೆ ಒಂದು 4 ಅವರ್ ಬೇಕಾಗುತ್ತೆ. ಆಲ್ರೆಡಿ ನಾವು ಅರ್ಧ ದಾರಿ ಕವರ್ ಮಾಡಿದೀವಿ, ಇನ್ನೊಂದು ಅರ್ಧ ದಾರಿ ಇದೆ. ಸೊ ಹಂಪಿಗೆ ಹೋಗಿ ಇವತ್ತೇನು ಹೋಗೋ ಅಷ್ಟರಲ್ಲೇ ಕತ್ಲಾಗೋಗುತ್ತೆ, ಒಂದು 7:30-8 ಗಂಟೆ ಆಗುತ್ತೆ. ಸೊ ಹಂಗಾಗಿ ಹಂಪಿಯಲ್ಲಿ ಏನು ನೋಡೋಕ್ಕಾಗಲ್ಲ ಇವತ್ತು. ಜಸ್ಟ್ ಅಲ್ಲಿ ಹೋಗಿ ಇವತ್ತು ಸ್ಟೇ ಮಾಡಿ ನಾಳೆ ಮತ್ತೆ ನಾಡಿದ್ದು ಅಂಜನಾದ್ರಿ ಬೆಟ್ಟ ಮತ್ತೆ ಹಂಪಿ ನೋಡೋ ಪ್ಲಾನ್ ಅಲ್ಲಿ ಇದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ.
ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾರೆ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.